ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಅಂಗಡಿಲಿ ಯೂಸ್ ಮಾಡೋ ಮಸಾಲೆಗಳನ್ನ ಏನು ನಾನು ಬಳಸ್ತಾ ಇಲ್ಲ. ಇಲ್ಲಿ ಮನೆಯಲ್ಲಿ ಏನು ಸಾಂಬಾರು ಪುಡಿ ಇರುತ್ತೆ ಜಸ್ಟ್ ಅದನ್ನೇ ಯೂಸ್ ಮಾಡಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಮಟನ್ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡಿ. ಫಸ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಒಂದು 3 ಬೆಳ್ಳುಳ್ಳಿಯನ್ನು ಈ ರೀತಿ ಬಿಡಿಸಿ ತೊಗೊಂಡಿದ್ದೀನಿ. ಮತ್ತು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಇದನ್ನೆಲ್ಲನೂ ಕೂಡ ಒಂದು ಜಾರ್ಗೆ ಹಾಕೋಬೇಕು. ಈ ರೀತಿ ಎಲ್ಲನೂ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ. ನಾನಿಲ್ಲಿ ತೋರಿಸ್ತಾ ಇರೋದು 2 kg ಮಟನ್ಗೆ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀರ ಅಂದರೆ ಇದೇ ಐಟಮ್ಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಈ ರೀತಿ ಎಲ್ಲನೂ ಹಾಕೊಂಡಾದಮೇಲೆ ಜಾರ್ಗೆ ನೀರು ಇಲ್ದಲೇ ಪೇಸ್ಟ್ ಮಾಡ್ಕೋಬೇಕು, ನೀರು ಹಾಕ್ತಲೇನೆ. ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಏನು ಇವಾಗ ಪೇಸ್ಟ್ ಮಾಡ್ಕೊಂಡ್ವಿ ಅಲ್ವಾ ಫಸ್ಟು, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಎಣ್ಣೆಗೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿನೇ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮ್ನಲ್ಲಿ ಇಡಬಾರ್ದು, ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಈ ರೀತಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದ್ರ ಬದಲಿಗೆ ಫ್ರೆಶ್ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೋಬೋದು ಕಟ್ ಮಾಡಿ. ನಾನಿಲ್ಲಿ ಕಸೂರಿ ಮೇಥಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋರ್ಗು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಸಲ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಮಟನನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮಟನನ್ನು ಅಷ್ಟೇ ನಾನಿಲ್ಲಿ ಮುಂಚೆನೇ 1-2 ಸಲ ನೀಟಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲ ಮಟನನ್ನು ಕೂಡ ಒಗ್ಗರಣೆಗೆ ಹಾಕ್ಕೋಬೇಕು. ಈ ರೀತಿ ಎಲ್ಲ ಮಟನನ್ನು ಕೂಡ ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು ಸಲ ನಾವು ಒಗ್ಗರಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಮಟನನ್ನು. ಈ ರೀತಿ ಒಗ್ಗರಣೆಯಲ್ಲೇ ಮಟನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಮಟನ್ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಮಟನನ್ನು ಮಸಾಲೆ ಜೊತೆಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ನಾವಿಲ್ಲಿ ಒಗ್ಗರಣೆಗೆ ಉಪ್ಪು ಹಾಕೋಬೇಕು. ಈ ಟೈಮಲ್ಲೇ ಒಗ್ಗರಣೆಗೆ ಉಪ್ಪು ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಮಟನ್ ಪೀಸಸ್ಗೆಲ್ಲ ಹಿಡಿಯುತ್ತೆ. ನಾವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಪೀಸಸ್ಗೆಲ್ಲ ಉಪ್ಪು ಕರೆಕ್ಟಾಗಿ ಹಿಡಿಯೋಲ್ಲ. ಹಾಗಾಗಿ ನಾನಿಲ್ಲಿ ಸ್ಟಾರ್ಟಿಂಗೇ ಹಾಕೋತಾ ಇದ್ದೀನಿ, ಅರಳುಪ್ಪನ್ನ ಹಾಕೋತಾ ಇದ್ದೀನಿ. ನಾನು ಒಂದೇ ಸಲ ಮಟನ್ಗೆ ಎಷ್ಟು ಬೇಕು ಅಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಉಪ್ಪು ಹಾಕ್ಕೊಂಡಿದ್ದಾದಮೇಲೂ ಕೂಡ ನಾನು ಇನ್ನೊಂದು ಸಲ ಈ ರೀತಿ ಮಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಉಪ್ಪು ಎಲ್ಲ ಕಡೆಯೂ ಹಿಡಿಬೇಕು. ಅದೇ ಥರ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ನಾವು ಇನ್ನೊಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಇಂಚಷ್ಟು ಶುಂಠಿ ಮತ್ತು 2 ಟೊಮ್ಯಾಟೊ, ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ಈ ರೀತಿ ಒಂದು ಜಾರ್ಗೆ ಹಾಕ್ಕೋಬೇಕು. ನಾವು ಫಸ್ಟ್ ಏನು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ ಅದೇ ಜಾರ್ಗೆ ಹಾಕೋತಾ ಇದ್ದೀನಿ ನಾನು. ನೀವೇನಾದರೂ 1 kg ಮಟನ್ ಮಾಡ್ತಿದ್ದೀರಾ ಅಂತಂದರೆ ಇದರಲ್ಲಿ ಅರ್ಧ ಕ್ವಾಂಟಿಟಿ ತೊಗೊಂಡ್ರೆ ಸಾಕಾಗುತ್ತೆ. ಈ ರೀತಿ ಎಲ್ಲನೂ ಕೂಡ ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೇನೆ ನಾವು ಸಾಂಬಾರು ಪೌಡ್ರನ್ನ ಹಾಕ್ಕೋಬೇಕು. ಈ ರೀತಿ 1-2 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಮಾಡಿಸಿರ್ತೀರಲ್ಲ ಅದನ್ನೇ ಹಾಕೋಬೋದು. ನೆಕ್ಸ್ಟು ಒಂದು ಚಿಟಿಕೆಯಷ್ಟು ಚಕ್ಕೆ ಮತ್ತು ಲವಂಗ ಸಪ್ರೇಟ್ ಪುಡಿ ಮಾಡಿರೋದನ್ನು ಹಾಕೋತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತಂದರೆ ಒಂದು 2 ಪೀಸ್ ಚಕ್ಕೆ, ಒಂದು 6 ಲವಂಗನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಷ್ಟರಲ್ಲಿ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದು ನೀರು ಬಿಟ್ಟಿದೆ.
ಇಲ್ಲಿ ಇಷ್ಟ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವು ಇನ್ನೊಂದು ಸಲ ಏನು ರುಬ್ಕೊಂಡ್ವಿ ಮಸಾಲ ಅದನ್ನು ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲ ಮಸಾಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಜಾರ್ಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀರು ಸಾಂಬಾರಿಗೆ ನೋಡಿಕೊಂಡು ಅದೇ ಜಾರ್ನಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕಿದ್ಮೇಲೂ ಅಷ್ಟೇ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆನೂ ಅಷ್ಟೇ ಎಲ್ಲ ಪೀಸಸ್ಗೂ ಹಿಡಿಯೋ ಥರ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನೀವು ಬೇಕಿದ್ರೆ ನೋಡ್ಕೊಳ್ಳಿ, ಇನ್ನು ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ನಾನಿಲ್ಲಿ ಮಟನ್ದು ಏನು ಫ್ಯಾಟ್ ಇರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಬೇಗ ಕರ್ಗೋಗೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಂಡು ಈ ರೀತಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಓಡಿಸ್ಕೊತಾ ಇದ್ದೀನಿ. ಮಟನ್ ಎಳೆದಾದರೆ 2 ವಿಷಲ್ ಸಾಕಾಗುತ್ತೆ. ಮಟನ್ ಬಲ್ತಿದೆ ಅಂತಂದರೆ ಇನ್ನೊಂದು ವಿಷಲ್ ಓಡಿಸ್ಕೋಬೇಕಾಗುತ್ತೆ. ನೀವು ನೋಡಿ 2 ವಿಷಲ್ ಓಡಿಸ್ಕೊಂಡಿದ್ದಾದಮೇಲೆ ಮತ್ತೆ ಬೆಂದಿಲ್ಲ ಅಂದರೆ ಇನ್ನೊಂದು ಸಲ ಕೂಗಿಸ್ಕೋಬೋದು. ಇಲ್ಲ ಅಂತಂದರೆ ಜಾಸ್ತಿ ಬೆಂದ್ರೂ ಕೂಡ ಚೆನ್ನಾಗಿರಲ್ಲ. ಇವಾಗ ನೋಡಿ 2 ವಿಷಲ್ ಓಡಿಸ್ಕೊಂಡಿದ್ದೀನಿ ನಾನು. ಸಾಂಬಾರು ರೆಡಿಯಾಗಿದೆ. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಲಾಸ್ಟಲ್ಲಿ ಫ್ಯಾಟೆಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಎಣ್ಣೆ ಬಿಟ್ಟಿರೋ ಥರ ಅನಿಸುತ್ತೆ. ಬಟ್ ನೋಡೋಕೆ ಆ ರೀತಿ ಅನಿಸ್ತಾ ಇದೆ, ಬಟ್ ಎಣ್ಣೆನು ಜಾಸ್ತಿ ಆಗಿರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ ಮಟನ್ ಪೀಸಸ್ಸು ಅಷ್ಟೇ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸಂಡೇಸ್ ಎಲ್ಲ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.